ಹಾಯ್ ಎವ್ರಿವನ್. ಶಿಕ್ಷಕರ ನೇಮಕಾತಿ ಕೋರ್ಟ್ ಹೊಸ ತೀರ್ಪು ಕೂಡ ಕೊಟ್ಟಿದೆ. ತೀರ್ಪು ಕೂಡ ಕಾಯ್ದಿರಿಸಿದೆ. ಬಟ್ ಕೆಲವೊಂದು ಮಾಧ್ಯಮಗಳು ತೀರ್ಪು ಕೊಟ್ಟೇ ಬಿಡುತ್ತೆ ಅಂತ ವರದಿ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿವಾಹಿತ ಮಹಿಳೆಯ ಆದಾಯ ಪ್ರಮಾಣ ಪತ್ರ ಪರಿಗಣನೆ ಪ್ರಕರಣ ನಿಮಗೆ ಶಿಕ್ಷಕರ ನೇಮಕಾತಿ ಕೋರ್ಟ್ ಬಂದ್ಬಿಟ್ಟು ತೀರ್ಪನ್ನು ಬಂದ್ಬಿಟ್ಟು ಕೆಇಟಿ ಕಾಯ್ದಿರಿಸಿದೆ. ವಿವಾಹಿತ ಮಹಿಳೆ ನೇಮಕಾತಿ ಸಂದರ್ಭದಲ್ಲಿ ಪತಿ ಅಥವಾ ತಂದೆಯ ಆದಾಯ ಪ್ರಮಾಣ ಪತ್ರ ಪರಿಗಣಿಸುವ ಪ್ರಕರಣದಲ್ಲಿ ಬೆಂಗಳೂರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕೆಇಟಿ ತೀರ್ಪು ಕಾಯ್ದಿರಿಸಿದೆ. ಪ್ರಾಥಮಿಕ ಪದವೀಧರ ಶಾಲಾ ಶಿಕ್ಷಕರು ಜಿಪಿಎಸ್ಟಿ ನೇಮಕಾತಿ ಸಂಬಂಧ 4 ವರ್ಷಗಳಿಂದ ವಿವಿಧ ಹಂತದಲ್ಲಿ ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೀತಾ ಇದೆ. ಈ ಪ್ರಕರಣ ಈಗ ಅಂತಿಮ ಘಟ್ಟದಲ್ಲಿ ಕೂಡ ತಲುಪಿದೆ. ಗುರುವಾರ ಅಂತಿಮವಾದ ಪ್ರತಿವಾದ ಆಲಿಸಿದ ಕೆಇಟಿ ಬಂದ್ಬಿಟ್ಟು ತೀರ್ಪು ಕೂಡ ಕಾಯ್ದಿರಿಸಿದೆ. 13,500 ಶಿಕ್ಷಕರ ನೇಮಕಾತಿ ಪ್ರಕರಣದಲ್ಲಿ ಕೆಲವು ಮಹಿಳಾ ಅಭ್ಯರ್ಥಿಗಳು 3A, 3B, 2A ಇತರ ಪ್ರವರ್ಗಗಳ ಹೆಸರನ್ನು ಕೈಬಿಡಲಾಗಿತ್ತು. ನೇಮಕಾತಿ ಅರ್ಜಿಯಲ್ಲಿ ತಂದೆ ಮತ್ತು ಪತಿಯ ಆದಾಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ್ದಾರೆ ಎಂಬುದನ್ನು ಇದಕ್ಕೆ ಪ್ರಮುಖ ಕಾರಣವಾಗಿತ್ತು. ಈ ಎರಡರಲ್ಲಿ ಯಾವ ಪ್ರಮಾಣ ಪತ್ರ ಪರಿಗಣಿಸಬೇಕು ಅಂತೇಳಿ ವಿಷಯಕ್ಕೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಕೊಡಲಾಗಿತ್ತು. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆದು ಈ ಪ್ರಕರಣ ಇತ್ಯರ್ಥಕ್ಕೆ ಕೆಇಟಿಗೆ ಸೂಕ್ತ ವೇದಿಕೆ 6 ತಿಂಗಳ ಒಳಗಾಗಿ ಪ್ರಕರಣ ಇತ್ಯರ್ಥಗೊಳಿಸಬೇಕು ಅಂತೇಳಿ ಆದೇಶ ನೀಡಿದೆ. ಅದರಂತೆ ಬೆಂಗಳೂರಿನ ಕೆಇಟಿಯ ಪ್ರಿನ್ಸಿಪಲ್ ಬೆಂಚ್ 2 ತಿಂಗಳ ಕೂಲಂಕಷ ವಿಚಾರಣೆ ನಡೆಸ್ತಾ ಇದೆ. ಕಲಬುರಗಿ ತೀರ್ಪು ಬಂದ್ಬಿಟ್ಟು ಇದರ ಬಗ್ಗೆ ಪ್ರಸ್ತಾಪ ಕೂಡ ಮಾಡಿದೆ. ಪ್ರತಿವಾದಿಗಳ ವಾದವನ್ನೇ ಕೇಳದೆ ತೀರ್ಪು ನೀಡಲಾಗಿದೆ ಎಂದು ಪತಿಯ ಆದಾಯದ ಪರ ಇದ್ದ ವಕೀಲರು ನ್ಯಾಯಾಧೀಶರ ಗಮನ ಸಲ್ಲಿಸಿದ್ದಾರೆ. ಈ ವಿಷಯದಲ್ಲಿ ಬೆಂಗಳೂರಿನ ಕೆಇಟಿ ಕೂಡ ಆಶ್ಚರ್ಯ ವ್ಯಕ್ತಪಡಿಸಿದೆ. ಇದು ವೈಯಕ್ತಿಕ ಪ್ರಕರಣ ಅಲ್ಲ, ಸರ್ಕಾರದ ನಿರ್ದೇಶನದ ನೀಡುವ ಪ್ರಕರಣವಾಗಿದೆ ಅಂತ ಹೇಳಿದೆ. ಮಾಧ್ಯಮಗಳು ವಸ್ತುನಿಷ್ಠ ಇದನ್ನ ವರದಿ ಮಾಡಲಿ ಅಂತ ಹೇಳಿ ಕೆಇಟಿ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಶಿಕ್ಷಕರಿಗೆ ಕೆಇಟಿ ವರದಾನ ಎಂಬ ವರದಿಗಳು ಕೂಡ ಬಂದಿರೋ ಕಾರಣ ಇಲ್ಲ ನ್ಯಾಯಾಂಗ ಪ್ರಕ್ರಿಯೆ ಹೊರಗಿದ್ದಾರೆ, ಸಂವಿಧಾನ ವಿರುದ್ಧ ಕೂಡ ಮಾತನಾಡಿದ್ದಾರೆ. ಹೈಕೋರ್ಟ್ ನಲ್ಲಿ ಚರ್ಚೆಗಳು ನಡೀತಾ ಇದಾವೆ. ಮಾಧ್ಯಮ ಬಂದ್ಬಿಟ್ಟು ವಸ್ತುನಿಷ್ಠವಾಗಿರ್ಬೇಕು ಲೈಕ್ ಅಂತ ಹೇಳಿದ್ದಾರೆ. ಇದನ್ನು ನಾವು ಪರಿಗಣನೆಯನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ವರದಿ ಬಂದ ನಂತರ ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದರೆ. ಅಂದ್ರೆ ಇನ್ನು ಕೂಡ ಅಧಿಕೃತ ಆದೇಶ ಕೂಡ ಬಂದಿಲ್ಲ. ಶಿಕ್ಷಕರ ನೇಮಕ ಹೊರಿತು ನಿಮಗೆ ಅಂತ ಹೇಳಿ ಜ್ಞಾಪನ ಇರಲಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.